ಬಿಗ್ ಬಾಸ್ ಅವ್ರು ತಂದು ಹಾಕಿರ್ತಾರೆ, ಯಾರೋ ಅಡುಗೆ ಮಾಡಿರ್ತಾರೆ. ಅದರಲ್ಲಿ ಏನು ದೊಡ್ಡ ವಿಷಯ, ಇವ್ರು ಯಾಕೆ ಅಷ್ಟೊಂದು ಅಟ್ಯಾಚ್ ಆಗುವಂತಹ ಅಂದರೆ ಅವಶ್ಯಕತೆ ಆದರೂ ಏನಿದೆ ಅಲ್ಲಿ? ಈಗ ಅವ್ರ ತಂಗಿ ಮತ್ತು ಅಮ್ಮನವರು ಕೂಡ ಬಂದರು, ಅವರು ಊಟ ಹಾಕಿಲ್ವಾ, ಅವರೇ ಬಂದು ಹೇಳ್ತಾ ಇರುವಾಗಲೂ ಯಾಕೆ ಅದು ಬಿಟ್ಕೊಡ್ತಾ ಇಲ್ಲ? ಕಿಚ್ಚ ಸುದೀಪ್ ಸರ್ ಅಂತೂ ಸಾರಿ ಬಂದು ಅವ್ರು ಸುಮ್ಮನೆ ಆಗ್ಬಿಟ್ರೆ ಲಾಸ್ಟಿಗೆ, ಬೇಡ ಅತ್ಲಾಗೆ. ಅದು ಇನ್ಫ್ಯಾಕ್ಟ್ ಸರ್ ಹೊರಗಡೆ ಪ್ರೆಸ್ ಮೀಟಲ್ಲೂ ಹೇಳಿದರು, ನೋಡಿ ಮ್ಯಾಕ್ಸಲ್ಲಿ ಹಂಗೆ ತೋರಿಸಿದ್ವಿ ನಾವು ಉಗ್ರ ಮಂಜುನ, ಅಲ್ಲಿ ಸೇವೆ ಮಾಡ್ತಿದ್ದಾರೆ ಅಂತ ಹೇಳಿದ್ರು. ಬಟ್ ಸೇವೆ ಅನ್ನುವಂತಹ ನೀವು ಮಾಡ್ತಿದ್ದ ಸೇವೆಯಿಂದನೇ ರೆಸಾರ್ಟ್ ಟಾಸ್ಕ್ನ ಡಿಸೈನ್ ಮಾಡಿದ್ದು ಅಂತ ಕೂಡ ಹೇಳಿದ್ರು ಆ್ಯಕ್ಚುಲಿ ನಿಮಗೆ. ಸೊ ಅಂದರೆ ಏನು ಅಷ್ಟರ ಮಟ್ಟಿಗೆ, ಅಂದರೆ ನಮಗೆ ಪ್ರಾಕ್ಟಿಕಲಿ ನೋಡ್ತಿರ್ತಾರಲ್ಲ ಜನಗಳು, ನಿಮ್ಮದು ಭಾವನಾತ್ಮಕವಾಗಿ ನೀವು ಎಷ್ಟರ ಮಟ್ಟಿಗೆ ಕನೆಕ್ಟ್ ಆಗ್ತಿದ್ದೀರಾ ಅದು ಬೇಕಾಗಿಲ್ಲ ಜನಕ್ಕೆ. ನೀವು ಎಂಟರ್ಟೈನ್ಮೆಂಟ್ ಕೊಡೋಕೆ ಹೋಗಿದ್ರೆ ಅದನ್ನು ಕೊಡಿ, ಅಷ್ಟೇ ಇರುತ್ತೆ. ಅದೇ ಯಾಕೆ ಅದು ಬದಲಾಯಿಸ್ಕೊಳಕ್ಕಾಗಿಲ್ಲ ಅಂತ ಸುದೀಪ್ ಸರ್ ಹೇಳಿದಾಗಲೂ ಒಂದು ಅನ್ನಿಸ್ಬೇಕಿತ್ತಲ್ಲ, ಏನು ಹಂಗಾರೆ ಎಲ್ಲಿ ಮಿಸ್ ಹೊಡಿತಾ ಇದೆ ಅಂತ. ಇಲ್ಲ ಸರ್, ಅವ್ರು ಹೇಳೋದೆಲ್ಲ ನಂಗೆ ಅರ್ಥ ಆಗ್ತಿತ್ತು ಸರ್. ಆ ಮನೇಲಿ ಇರಬೇಕಾದ್ರೆ 24 hours ಒಬ್ಬೊಬ್ರು ಜೊತೆಲಿ ಒಬ್ಬೊಬ್ರು ಮುಖ ನೋಡ್ಕೊಂಡು ಇರಬೇಕಾದ್ರೆ ಒಳ್ಳೆ ರೀತಿಯಲ್ಲಿ ಇದ್ಬಿಟ್ಟು ಬೇಕು ಅಂತ ಗೇಮ್ಗೋಸ್ಕರ ನೀನು ಮುಖ ತಿರ್ಸ್ಕೊಂಡು ಹೋಗೋ ಕ್ಯಾರೆಕ್ಟರ್ ನಂದಲ್ಲ ಸರ್. ಆಮೇಲೆ ಕೂತು ಮಾತಾಡಿ ಏನೋ ಆ ಥರ ದೊಡ್ಡ ಜಗಳ ಆಗಿ ಏನೋ ಅಂತ ಆ ಥರ ಇಬ್ಬರದು ಅಂದರೆ ಇಬ್ಬರು ಆಲೋಚನೆಗಳೇನೋ ಬೇರೆ ಬೇರೆ ಥರ ಆಗಿ ಕೆಲವೊಂದು ಇನ್ಫ್ಯಾಕ್ಟ್ ಅದು ಸ್ಟ್ರಾಂಗ್ ಕಾರಣಕ್ಕೋಸ್ಕರ ಫ್ರೆಂಡ್ಶಿಪ್ ಬಿಟ್ಟು ಹೋಗೋದು ಅದು ಬೇರೆ ಸರ್. ಅದು ಬಿಟ್ಬಿಟ್ಟು ಗೇಮ್ಗೋಸ್ಕರ ಅನ್ನೋದು ನನಗೆ ಅದೇನೋ ತೂಕ ಹಾಕಿ ನೋಡಿದವಾಗ. ಬಟ್ ಸ್ಟಿಲ್ ಅಂದರೆ ಈ ಜನಗಳ ಪ್ರೀತಿ ಪ್ಲಸ್ ಇದು ಗೌತಮಿ ಜೊತೆಗಿರುವ ಒಂದು ಫ್ರೆಂಡ್ಶಿಪ್ ಅವಾಗ ದೊಡ್ಡದು ಕಾಣಲಿಲ್ವ? ಅಂದರೆ ಜನಗಳ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಅನ್ನೋದು ನನಗೆ ಅಲ್ಲಿ ಒಳಗೆ ಇದು ಗೊತ್ತಾಗಲ್ಲ ಸರ್. ಇವಾಗ ಫಸ್ಟ್ ತೋರಿಸ್ದವನೇ ನಾನು ಸರ್, ಮಂಜು ಹೇಗೆ ಅಂತ ಜನಗಳಿಗೆ ತೋರಿಸ್ಕೊಟ್ಟವನೇ ನಾನು. ಅದಕ್ಕಿಂತ ಮುಂಚೆ ಆ ಸ್ಕ್ರೀನಲ್ಲಿ ದೊಡ್ಡ ಸ್ಕ್ರೀನ್ಸಲ್ಲಿ ಒಂದು ಕ್ಯಾರೆಕ್ಟರ್ಗಳ ಮೂಲಕ ಮಾತ್ರ ಉಗ್ರ ಮಂಜು ಯಾರು ಅನ್ನೋದು ಪರಿಚಯ ಇತ್ತು ಸರ್. ಅದು ಬಿಟ್ಟು ನನಗೆ ಹೇಗೆ ಅನ್ನೋದು ನಾನು ಇದ್ದಿದ್ದೇ ಹಂಗೆ ಸರ್, ನನ್ನ ವ್ಯಕ್ತಿತ್ವನೇ ಅದು. ಇವಾಗ ನೀವು ನನಗೆ ಇಷ್ಟಪಡ್ತೀರೋ ಅಂದ್ಬಿಟ್ಟು ಇವಾಗ ಸೆಕ್ಯೂರಿಟಿ ಇಷ್ಟ ಸರ್ ನನಗೆ. ಆ ಸೆಕ್ಯೂರಿಟಿ ಇಷ್ಟ, ಅವ್ನು ಎಲ್ಲ ಕೆಲಸ ಮಾಡ್ತಾನೆ ಅಂತಂದರೆ ಅವ್ನು ಬಂದು ಅಡುಗೆ ಮನೇಲಿ ಯಾಕೆ ಸರ್ ಊಟ ಹಾಕೊಂಡು ತಿನ್ನಬಾರ್ದು? ಏನಕ್ಕೆ ಊಟ ಮಾಡಬಾರ್ದು? ಇವಾಗ ನಾವು ಆ್ಯಸ್ ಎ ಹೇಳೋದು, ಯಾರೋ ಒಬ್ರು ಮನೆ ಕೆಲಸದವ್ರು ಬರ್ತಾರೆ, ಅವ್ರ ಮನೆ ಕೆಲಸದವ್ರು ಬಂದ್ಬಿಟ್ಟು ವಾಶ್ರೂಮ್ ಎಲ್ಲ ಕ್ಲೀನ್ ಮಾಡ್ತಾರೆ. ವಾಶ್ರೂಮ್ ಎಲ್ಲ ಕ್ಲೀನ್ ಮಾಡಿದ್ದಾದಮೇಲೆ ಅವ್ರ ಕೈ ಕಾಲು ತೊಳ್ಕೊತಾರೆ, ಅವ್ರು ನೀಟಾಗಿರ್ತಾರೆ. ಅವ್ರು ಯಾಕೆ ಸರ್ ನಮ್ಮ ಜೊತೆ ಕೂತ್ಕೊಂಡು ಊಟ ಮಾಡಬಾರ್ದು? ಇವಾಗ ನಾನು ತಿನ್ಬಿಟ್ಟು ಹೋಗೋದನ್ನ ಅವ್ನು ಕ್ಲೀನ್ ಮಾಡ್ತಾನೆ, ಅವ್ನಿಗೆ ಯಾಕೆ ರೆಸ್ಪೆಕ್ಟ್ ಕೊಡಬಾರ್ದು? ಅವ್ನು ಯಾಕೆ ಹಂಗೆ ನೋಡ್ತೀರ? ಹಂಗಾದ್ರೆ ನೀವು ನನ್ನ ಪ್ರಕಾರ ಏನು ಅಂತಂದರೆ, ಅಲ್ಲಿ ಇವಾಗ ಬಿಗ್ ಬಾಸ್ ಮನೆಗೆ ಬರೋದಾದರೆ ಇವಾಗ ನಿನಗೆ ಹೇಗೆ ಬೇಕೋ ಅವ್ರಿಗೂ ಹೇಗೆ ಬೇಕೋ ಕಂಫರ್ಟಬಲಾಗಿ ಇಬ್ಬರು ಇದ್ರಿ. ಇಬ್ಬರೂ ಇವಾಗ ಆಟ ಅಂತ ಬಂದಾಗ ಆಟದಲ್ಲೆಲ್ಲೋ ಸುಮಾರು ಮಾತುಗಳು ಬರ್ತಿದೆ, ಫ್ರೆಂಡ್ಶಿಪ್ ಇದಾಗ್ತಿದೆ ವೀಕೆಂಡಲ್ಲಿ ಲೈಕ್ ಆ ಥರದ್ದೆಲ್ಲ ಬಂದಾಗ ನನಗನ್ಸೋದು, ಗುರು ಇದಕ್ಕಿಂತ ಮುಂಚೆ ಚೆನ್ನಾಗಿ ಆಟ ಆಡ್ತಿದ್ನಾ? ಅವ್ರು ಫಸ್ಟ್ ವೀಕಲ್ಲೇ ಪರಿಚಯ ಅಲ್ವಾ, ಫಸ್ಟ್ ವೀಕಿಂದನೇ ಪರಿಚಯ ಅಲ್ವಾ? ಅವಾಗೆಲ್ಲ ಸುಮಾರು ಚೆನ್ನಾಗಿ ಆಡ್ತಿದ್ದವನು, ಅವರು ಇದ್ದಿರಲ್ಲ ಅವಾಗ ಫ್ರೆಂಡಾಗಿ. ಮನೆ ಪರಿಸ್ಥಿತಿ ಬದಲಾಗಿದೆ. ಇನ್ಫ್ಯಾಕ್ಟ್ ಮನೆ ಪರಿಸ್ಥಿತಿ ಏನಕ್ಕೆ ಬದಲಾಗಿದೆ ಅಂದರೆ, ಇಲ್ಲಿ ಮಂಜು ಮತ್ತು ಗೌತಮಿದು ಫ್ರೆಂಡ್ಶಿಪ್ ಅಲ್ಲ, ಇವಾಗ ಬೇರೆಯವ್ರ ತಪ್ಪುಗಳನ್ನ ಮುಚ್ಚ ಹಾಕೊಳ್ಳೋಕ್ಕೋಸ್ಕರ ನನ್ನ ಟಾಪಿಕ್ ಸುಮಾರಷ್ಟು ಬರ್ತಿದೆ, ನಮ್ಮಿಬ್ಬರು ವಿಚಾರ ಬರ್ತಿದೆ ಅಲ್ಲಿ. ಆಮೇಲೆ ನಮ್ಮಿಬ್ಬರು ಥರನೇ 24 ಗಂಟೆನಲ್ಲಿ 1.5 ಗಂಟೆ ಯಾವ ಫುಟೇಜನ್ನ ಹಾಕಬೇಕು, ಆ ಫುಟೇಜ್ ಹಾಕೋದನ್ನ ನೀವೇ ಹೇಳ್ಕೊಡ್ತಿದ್ದೀರ ಮನೇಲಿರೋರು, ಈ ಫುಟೇಜೇ ಹಾಕಿ ಅಂತ. ಇನ್ಫ್ಯಾಕ್ಟ್ ಹಂಗೆ ಆಗ್ತಿರೋದು. ಇವಾಗ ಕೆಲವೊಂದು ವಿಚಾರಗಳು ನಾನು ಇಲ್ಲಿ ಆಚೆ ಬಂದಾದ್ಮೇಲೆ ಯೋಚನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ಅದೇ ಸುಮಾರಷ್ಟು ವಿಚಾರಗಳು ಆಗ್ತಿರೋದು. ಅಂದರೆ ಅವ್ರು ನೋಡ್ತಾರೆ, ಅವ್ರು ಮಾತಾಡ್ತಾರೆ, ಸರ್ ನಾನು ಕೈ ಕಟ್ಕೊಂಡು ಕೂತ್ಕೊಳ್ಳೋದು ತಪ್ಪೇನಿದೆ ಸರ್? ಚಿಕ್ಕವರಾಗಲಿ ದೊಡ್ಡವರಾಗಲಿ ಒಳ್ಳೆಯ ವಿಚಾರಗಳನ್ನ ಹೇಳ್ತಿರ್ಬೇಕಾದ್ರೆ ನಾನು ಕೈ ಕಟ್ಕೊಂಡು ಕೂತ್ಕೊಳ್ಳೋದ್ರ ತಪ್ಪೇನಿದೆ? ಅದು ಕಲಿಯೋ ವಿಚಾರನೇ ತಾನೆ. ಬಟ್ ನನಗೇನು ಅದನ್ನು ದೊಡ್ಡ ಇದು ಅನಿಸಿಲ್ಲ ಸರ್. ಹೊರಗಡೆ ಅವ್ರ ವಾಕ್ ಸ್ವಾತಂತ್ರ್ಯ, ಅವ್ರು ನೋಡುವಂಥವ್ರು, ಅವರು ಜನಗಳು ಪ್ರೀತಿ ಮಾಡ್ತಾರೆ ನಮ್ಮನ್ನು. ಅವ್ರು ಪ್ರೀತಿ ಮಾಡೋರಿಗೆ ಒಂದು 2-3 ಮಾತುಗಳು ನಮಗೆ ಹೇಗೆ ಅನಿಸುತ್ತೆ, ಅವ್ರ ಪ್ರೀತಿಯಿಂದನೇ ಮಾತಾಡಿರ್ತಾರೆ. ಅವರು ಇಲ್ಲ ಮಂಜಣ್ಣನ ಈಗ ನೋಡಬೇಕಿತ್ತು, ಮಂಜಣ್ಣನ ಆಗ ನೋಡಬೇಕಿತ್ತು ಅಂತ. ಅಷ್ಟೇ ಜನ ಇವತ್ತು ಚಿಕ್ಕ ಮಗುವಿಂದ ಹಿಡಿದು ದೊಡ್ಡವ್ರವ್ರಿಗೂ ಹೆಣ್ಮಕ್ಳು ಅವರೆಲ್ಲರೂ ಪ್ರೀತಿ ಮಾಡ್ತಾರೆ ಅಂತ ಅಂದಾಗ ನನಗೇನು ಅನಿಸ್ತೋ, ನನಗೆ ಆ ವ್ಯಕ್ತಿತ್ವ ವಿಚಾರವಾಗಿ ನಾನು ಉಳಿಸ್ಕೊಂಡೆ ಸರ್. ಬಟ್ ಇಂಪ್ಯಾಕ್ಟ್ ಅದು ಬಿಗ್ ಬಾಸ್ ಹೌಸ್ ಅನ್ನೋದು ಬಿಗ್ ಬಾಸ್ ಮನೇಲಿ ವ್ಯಕ್ತಿತ್ವಗಳ ಆಟನೇ ಆಗಿರುತ್ತೆ ಸರ್. ಅಕಸ್ಮಾತ್ ನಾನೇನಾದರೂ ಕಪ್ ಗೆದ್ದುಬಿಟ್ಟಿದ್ರೆ, ಗೌತಮಿಯಿಂದನೇ ಕಪ್ ಗೆದ್ದರು, ಗೌತಮಿ ಮತ್ತು ಮಂಜು ಫ್ರೆಂಡ್ಶಿಪ್ ಅದು ಸ್ಟ್ರಾಂಗ್ ಆಗಿ ಗೆದ್ದಿದ್ದಕ್ಕೋಸ್ಕರನೇ ಕಪ್ ಗೆದ್ದಿದ್ದು ಅಂದಿದ್ರೆ ಅವಾಗ ಖುಷಿ ಇರ್ತಿತ್ತ ಸರ್ ಅಲ್ವಾ? ಅದೇ ನಾನು ಗೆದ್ದಿಲ್ಲ ಅಂದಿದ್ದಕ್ಕೆ ಇಷ್ಟೆಲ್ಲ, ಇವಾಗ ಗೆದ್ದುಬಿಟ್ಟಿದ್ರೆ